ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಸಕಲೇಶಪುರ ಡೇಟು ಇವತ್ತು ಬೆಳಗ್ಗೆ 8 ಗಂಟೆ ಆಗಿದೆ. ಇನ್ನೂ ಸೂರ್ಯದೇವ ಕಾಣಕ್ಕೆ ರೆಡಿ ಇಲ್ಲ. ಆವಾಗಲೇ ಬೆಳಗ್ಗೆ 6:30 ಅಷ್ಟೊತ್ತಿಗೆ ಎದ್ದಾಗ ಫುಲ್ ಫಾಗ್ ಕವರ್ ಆಗಿತ್ತು. ನಾನೀಗ ಮಂಜರಾಬಾದ್ ಫೋರ್ಟ್ ನೋಡೋಕೆ ಹೋಗ್ತಾ ಇದ್ದೀನಿ. ಸಕಲೇಶಪುರದಿಂದ ಜಾಸ್ತಿ ದೂರ ಇಲ್ಲ, ಒಂದು 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇವತ್ತಿನ ಪ್ಲ್ಯಾನು ಮಂಜರಾಬಾದ್ ಫೋರ್ಟ್ ನೋಡ್ಕೊಂಡು ಮುಖನಮನೆ ಅಬ್ಬೆ ಫಾಲ್ಸು ಮತ್ತು ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ ವಾಪಸ್ ಬೆಂಗಳೂರು ಕಡೆ ಹೋಗಬೇಕು ಅಂತ. ಡೇ 1 ವೀಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನ ಚೆಕ್ಔಟ್ ಮಾಡಿ. ಡೇ 1 ನಾನು ಬೆಂಗಳೂರಿಂದ ಸಕಲೇಶಪುರಕ್ಕೆ ಬಂದಿದ್ದು ಮತ್ತು 1-2-3 ಪ್ಲೇಸಸ್ ಕವರ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಸ್ಟ್ ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಾನೀಗ ಮಂಜರಾಬಾದ್ ಫೋರ್ಟ್ ಹತ್ರ ಬಂದಿದ್ದೀನಿ. ಬೋರ್ಡ್ ನೋಡ್ಬೋದು ನೀವು, ವೇ ಟು ಮಂಜರಾಬಾದ್ ಫೋರ್ಟ್ ಅಂತ. ಸಕಲೇಶಪುರ ಮಂಗಳೂರು ಹೈವೇ ಪಕ್ಕದಲ್ಲೇ ಇದೆ ಇದು. ಬೈಕ್ ಅಥವಾ ಕಾರಲ್ಲಿ ಬಂದಿದ್ರೆ ಇನ್ನೂ ಸ್ವಲ್ಪ ಮೇಲೆ ನೀವು ಗಾಡಿ ತಗೊಂಡು ಹೋಗ್ಬೋದು. ನಾನು ಇಲ್ಲೇ ಗಾಡಿನ ಕೆಳಗೆ ನಿಲ್ಲಿಸಿ ಹೋಗ್ತಾ ಇದ್ದೀನಿ. ಇದೇನು ನೀವು ನೋಡ್ತಾ ಇದ್ರಲ್ಲ, ಇದೇ ಪಾರ್ಕಿಂಗ್ ಜಾಗ. ಇಲ್ಲಿಂದ ನಿಮಗೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಮೇಲೆ ಹೋಗೋಕ್ಕೆ ಒಂದು 250-300 ಮೆಟ್ಲಿದ್ದಾವೆ. ಕೋಟೆಗೆ ಬರೋಕ್ಕೆ ಟೈಮಿಂಗ್ಸ್ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ. ಅಷ್ಟರಲ್ಲೇ ನೀವು ಬಂದು ಹೋಗ್ಬೇಕು. ಇಲ್ಲಿ ಯಾವುದೇ ಥರ ನಿಮಗೆ ಎಂಟ್ರಿ ಟಿಕೆಟ್ ಇರಲ್ಲ, ಫ್ರೀ ಎಂಟ್ರಿ ಇರುತ್ತೆ ಎಲ್ಲರಿಗೂ. ಕೋಟೆ ಇತಿಹಾಸದ ಬಗ್ಗೆ ನೋಡೋದಾದ್ರೆ, ಈ ಕೋಟೆನ 1792ರಲ್ಲಿ ಟಿಪ್ಪು ಸುಲ್ತಾನ್ ಕಟ್ಸಿದಂತೆ. ಡ್ರೋನ್ ವ್ಯೂ ಅಲ್ಲಿ ಇದು ನಿಮಗೆ ನಕ್ಷತ್ರದ ತರ ಕಾಣುತ್ತೆ, ಅಂದ್ರೆ ಸ್ಟಾರ್ ಶೇಪ್ ಅಲ್ಲಿ ಕಾಣುತ್ತೆ ನಿಮ್ಗಿದು. ಈ ಕೋಟೆ ಸಮುದ್ರ ಮಟ್ಟದಿಂದ 3841 ಅಡಿ ಎತ್ತರದಲ್ಲಿದೆ. ಒಂದು 10-15 ನಿಮಿಷ ನೀವು ಸ್ಟೆಪ್ಸ್ ಹತ್ಕೊಂಡು ಬಂದರೆ ಈ ಥರ ಒಂದು ಎಂಟ್ರೆನ್ಸ್ ಕಾಣುತ್ತೆ. ಇದೇ ಮಂಜರಾಬಾದ್ ಕೋಟೆ ಎಂಟ್ರೆನ್ಸ್. ಇಲ್ಲಿ ನೀವು ವಿತೌಟ್ ಪರ್ಮಿಷನ್ ಯಾವುದೇ ಥರ ಸಿನಿಮಾ ಶೂಟಿಂಗ್ ಅಥವಾ ಪ್ರೀ ವೆಡ್ಡಿಂಗ್ ಶೂಟು ಅಥವಾ ಡ್ರೋನ್ ಹಾರಿಸಂಗಿಲ್ಲ ಅಂತೆ. ಸೊ ಅದೇ ಬೋರ್ಡಲ್ಲಿ ಹಾಕಿರೋದು. ನಾನು ಬೆಳಗ್ಗೆ ಬೇಗ ಬಂದಿದ್ರಿಂದ ಈಗ ಫುಲ್ ಫಾಗ್ ಕವರ್ ಆಗಿದೆ ಇಲ್ಲೆಲ್ಲ. ಈಗ ನೀವು ನೋಡ್ತಾ ಇದ್ರಲ್ಲ, ಇದೊಂದು ಬಾವಿ ಇದು. ಇದಕ್ಕೆ ನೀವು 4 ಕಡೆಯಿಂದನೂ ಮೆಟ್ಲಿದಾವೆ ಇಳಿದು ಹೋಗಕ್ಕೆ. ಬಟ್ ಆದ್ರೆ ಕೆಳಗೆ ಹೋಗಕ್ ಬಿಡಲ್ಲ ಇಲ್ಲಿ ನಿಮ್ಗೀಗ. ಅದನ್ನೆಲ್ಲ ನೋಡ್ಕೊಳಕ್ಕೆ ಅಂತಾನೆ ಒಬ್ರು ಸೆಕ್ಯೂರಿಟಿ ಕೂಡ ಇದ್ದಾರೆ ಇಲ್ಲಿ. ಇದೇನೋ ಒಂದು ಸಣ್ಣ ಓಪನಿಂಗ್ ಕಾಣಿಸ್ತಾ ಇದೆಯಲ್ಲ, ಇದರಿಂದ ನೀವು ಒಳಗೆ ಹೋದ್ರೆ ಈ ತರ ಒಂದು ಜಾಗ ಸಿಗುತ್ತೆ ನಿಮ್ಗೆ. ಇಲ್ಲಿ ಸೈನಿಕರೆಲ್ಲ ನಿಂತು ಕಾವಲು ಕಾಯ್ತಾ ಇದ್ರಂತೆ. ಇಲ್ಲಿಂದ ನಿಮಗೆ ಕೋಟೆ ಎಂಟ್ರೆನ್ಸ್ ಕೂಡ ಕಾಣುತ್ತೆ. ಫುಲ್ ಫಾಗ್ ತುಂಬಿರೋದ್ರಿಂದ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ. ಫಾಗ್ ಇಲ್ಲ ಅಂದರೆ ಇಲ್ಲಿಂದ ನಿಮಗೆ ಇಡೀ ಸಕಲೇಶಪುರನೇ ಕಾಣಿಸುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಫಾಗ್ ಇರಲಿಲ್ಲ. ಸೊ ಆ ಟೈಮಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಹಾಕಿರ್ತೀನಿ ನೋಡಿ. ಮೇಲಿಂದ ನಿಮಗೆ ಕೋಟೆ ಈ ಥರ ಕಾಣಿಸುತ್ತೆ. ನಿಮಗೆ ಸ್ಟಾರ್ ಶೇಪಲ್ಲಿ ಇರೋದು ಗೊತ್ತಾಗಲ್ಲ, ನೀವು ಡ್ರೋನ್ ವ್ಯೂವಲ್ಲಿ ನೋಡಿದರೆ ಮಾತ್ರ ಇದು ಸ್ಟಾರ್ ಶೇಪಲ್ಲಿ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ.
1 hour later. ಮಂಜರಾಬಾದ್ ಕೋಟೆ ನೋಡ್ಕೊಂಡು ಈಗ ನಾನು ವಾಪಸ್ಸು ರೂಮ್ ಕಡೆ ಹೋಗ್ತಾ ಇದ್ದೀನಿ. ಕೋಟೆ ನೋಡೋಕೆ ನಿಮ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಮೇಲೆ ಹತ್ತಕ್ಕೊಂದು 10 ನಿಮಿಷ. ಇವತ್ತು ಬೇರೆ ಫುಲ್ ಫಾಗ್ ತುಂಬಿತ್ತು. ನಿಮ್ಗೆ ವೀಡಿಯೋದಲ್ಲಿ ಅಷ್ಟೇನು ಕರೆಕ್ಟಾಗಿ ಗೊತ್ತಾಗಲ್ಲ, ಬಟ್ ನೀವು ಇಲ್ಲಿ ಬಂದು ನೋಡಿದ್ರೇ ನಿಮ್ಗೆ ಗೊತ್ತಾಗೋದು ಯಾವ ಥರ ಇದೆ ಕೋಟೆ ಅಂತ. ನಿಮಗೆ ಡ್ರೋನ್ ವ್ಯೂವಲ್ಲಿ ಸ್ಟಾರ್ ಥರ ಕಾಣುತ್ತದೆ, ಬಟ್ ನೀವು ಗ್ರೌಂಡ್ ಲೆವೆಲಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಗೊತ್ತೇ ಆಗಲ್ಲ. ಜಸ್ಟ್ ನಿಮ್ಗೆ ಅಲ್ಲಲ್ಲೇ ಎಡ್ಜಸ್ ಗೊತ್ತಾಗುತ್ತಷ್ಟೇ. ಇನ್ನು ನಾನು ಆನ್ ದ ವೇ ಎಲ್ಲಾದರೂ ಟಿಫಿನ್ ಮಾಡ್ಕೊಂಡು ರೂಮಿಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಆಮೇಲೆ ಮುಕನ್ ಮನೆ ಅಬ್ಬೆ ಫಾಲ್ಸು ಮತ್ತು ಬಿಸ್ಲೆ ಘಾಟ್ ಕವರ್ ಮಾಡೋ ಪ್ಲಾನಲ್ಲಿದ್ದೀನಿ. 2 hours later. ಟೈಮು 10 ಕಾಲಾಗಿದೆ. ನಾನೀಗ ರೂಮೆಲ್ಲ ಚೆಕ್ಔಟ್ ಮಾಡ್ಕೊಂಡು ಮುಕನ್ ಮನೆ ಅಬ್ಬೆ ಫಾಲ್ಸ್ ಕಡೆ ಹೋಗ್ತಾಯಿದ್ದೀನಿ. ಸೊ ನೀವು ಮತ್ತೆ ಹೈವೇಗೆ ಬರಬೇಕು, NH75 ಅಲ್ಲೇ ಸಕಲೇಶ್ಪುರದಿಂದ ಮುಕನ್ ಮನೆ ಹೋಗೋದಾದರೆ. ಸೊ ನೀವು 75 ಹಾಗೆ ಕಂಟಿನ್ಯೂ ಆದರೆ ನೀವು ಇದಕ್ಕೆ ಹೋಗ್ತೀರಾ, ಮೂಡಿಗೆರೆಗೆ ಹೋಗ್ತೀರಾ. ಸೊ ಮುಂದೆ ಒಂದು ಡೈವರ್ಷನ್ ಇದೆ, ಆ ಡೈವರ್ಷನಲ್ಲಿ ನೀವು ಡೌನಿಗೆ ಹೋದರೆ ಮುಕನ್ ಮನೆ ಅಬ್ಬೆ ಫಾಲ್ಸು ಮತ್ತು ಬಿಸ್ಲೆ ಘಾಟ್ ಹೋಗ್ತೀರಾ. ಇದೇ ಹೈವೇಲಿ ನೀವು ಹಿಂಗೆ ಕಂಟಿನ್ಯೂ ಹೋದರೆ ಮಂಗಳೂರು ಹೋಗ್ತೀರಾ, ರೈಟಿಗೆ ಮೂಡಿಗೆರೆ, ನಾವಿಲ್ಲಿ ಲೆಫ್ಟಿಗೆ ಹೋಗ್ಬೇಕು ಬಿಸ್ಲೆ ಘಾಟಿಗೆ. ಇಲ್ಲಿಂದ ಫಾಲ್ಸ್ ಒಂದು 35 ಕಿಲೋಮೀಟ್ರ್ ಆಗುತ್ತೆ. 1 ಅವರ್ ಬೇಕು, ಯಾಕಂದರೆ ಸಿಂಗಲ್ ರೋಡು, ಹೈವೇ ಏನಿಲ್ಲ ಇದು. ಸೊ ಇದೇ ಥರ ರೋಡು, ಸೊ ಹಂಗಾಗಿ 1 ಅವರ್ ಬೇಕು. ಅಲ್ಲಿಂದ ಬಿಸ್ಲೆ ಘಾಟ್ ಹತ್ತಿರ ಸ್ವಲ್ಪ ಒಂದು 15 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, 10-15 ಕಿಲೋಮೀಟ್ರ್. ಸೊ ಅದೆರಡನ್ನೂ ಕವರ್ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಬೆಂಗಳೂರು ಕಡೆ ಹೋಗ್ಬೇಕು. ಸೊ ಇವತ್ತೂ ಅಷ್ಟೇ ವೆದರ್ ತುಂಬಾ ಚೆನ್ನಾಗಿದೆ, ಬಿಸಿಲಿಲ್ಲ ಏನಿಲ್ಲ, 10 ಕಾಲು. ಸೊ ಸೂರ್ಯ ಕಾಣಿಸ್ತಾನೆ ಇಲ್ಲ, ನಿನ್ನೆಯಿಂದನೂ ಸೂರ್ಯ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಸೊ ಒಳ್ಳೆ ಟೈಮು ಸಕಲೇಶ್ಪುರ ಬರೋಕ್ಕೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಬನ್ನಿ, ಒಳ್ಳೆ ಟೈಮ್ ಇದು. ಈ ರೋಡಲ್ಲೇ ಬರ್ತೀರಾ ನೀವು, ಮುಕನ್ ಮನೆ ಅಬ್ಬೆ ಫಾಲ್ಸ್ ಹತ್ರ ಹೋಗೋಕ್ಕೆ ಇನ್ನೂ ಕೆಳಗಿಳಿದು ಹೋಗ್ಬೇಕು. ಸ್ಟಾರ್ಟಿಂಗಲ್ಲಿ ಅಷ್ಟೇನು ದಾರಿ ಚೆನ್ನಾಗಿಲ್ಲ, ತುಂಬ ಹುಷಾರಾಗಿ ಹೋಗ್ಬೇಕು, ತುಂಬಾ ಜಾರುತ್ತೆ ಮಳೆ ಬಂದಿರೋದ್ರಿಂದ. ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ನಿಮ್ಗೆ ಈ ಥರ ಸ್ಟೆಪ್ ಸಿಗುತ್ತೆ. ಇದನ್ನ ಇಳ್ಕೊಂಡು ಹೋದರೆ ನಿಮಗೆ ಫಾಲ್ಸ್ ಸಿಗುತ್ತೆ. ಫಾಲ್ಸ್ ಹತ್ರ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ವ್ಯೂ ಪಾಯಿಂಟ್ ಏನೋ ಮಾಡ್ತಾರಂತೆ. ಮೇಲಿಂದ ನಿಮಗೆ ಫಾಲ್ಸ್ ಈ ಥರ ಕಾಣಿಸುತ್ತೆ. ಇನ್ನೂ ಮಳೆ ಜಾಸ್ತಿ ಆದರೆ ಇನ್ನೂ ತುಂಬ ನೀರು ಬರುತ್ತೆ ಫಾಲ್ಸಲ್ಲಿ. ಕೆಳಗೆ ಹೋಗೋಕ್ಕೆ ದಾರಿ ಅಷ್ಟೇನು ಈಸಿ ಇಲ್ಲ ನೋಡಿ, ಈ ಥರ ಫುಲ್ ಕೆಸರಿದೆ. ಸೊ ಹುಷಾರಾಗಿ ಇಳ್ಕೊಂಡು ಕೆಳಗೆ ಹೋಗ್ಬೇಕು. ಒಂದ್ಸರಿ ನೀವು ಕೆಳಗೆ ಇಳಿದು ಬಂದರೆ ಫಾಲ್ಸ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಾಲ್ಸ್ ಹತ್ರನೂ ಹೋಗಿ ನೀರಲ್ಲಿ ನೀವು ಆಟ ಆಡ್ಬೋದು, ಆದರೆ ನನಗೀಗ ಟೈಮ್ ಇಲ್ಲ, ಹಾಗಾಗಿ ನಾನು ನೀರಿಗೆ ಇಳಿತಾ ಇಲ್ಲ. ನನಗೆ ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಬೇರೆ ಹೋಗೋಕ್ಕಿದೆ. ಸೊ ಹಾಗಾಗಿ ನನಗೆ ಜಾಸ್ತಿ ಟೈಮ್ ಇಲ್ಲ. ಸೊ ಫಾಲ್ಸ್ನ ಹಂಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಫಾಲ್ಸಿಂದ ಮೇಲೆ ಬಂದರೆ ನಿಮ್ಗೆ ಈ ಥರ ಒಂದು ಬ್ರಿಡ್ಜ್ ಕಾಣುತ್ತೆ, ತುಂಬ ಹಳೆ ಬ್ರಿಡ್ಜ್ ಇದು. ಆ ಕಡೆ ಸೈಡಲ್ಲಿ ಮನೆ ಇದಾವಂತೆ. ಸೊ ಅವರಿಗೆ ಹೋಗಕ್ಕೆ ಅಡ್ಡಾಡಕ್ಕೆ ಅಂತಲೇ ಈ ಬ್ರಿಡ್ಜ್ ಮಾಡಿರೋದು. ತುಂಬಾ ಹಳೆ ಬ್ರಿಡ್ಜ್, ನೋಡಿದರೆ ಬಿದೋಗೋ ಥರ ಇದೆ ಬ್ರಿಡ್ಜ್.
ಇಲ್ಲಿಂದ ನೀವು ಹಂಗೆ ಮುಂದೆ ಹೋದರೆ ಫಾಲ್ಸ್ ಹತ್ರ ಹೋಗ್ಬೋದು, ಆದರೆ ಸ್ವಲ್ಪ ಜಾಸ್ತಿನೇ ರಿಸ್ಕಿ ಇದೆ ಇಲ್ಲಿ ಜಾಗ. ಸೊ ನೀವೆಲ್ಲ ಹೋಗೋದಾದರೆ ತುಂಬಾ ನೋಡ್ಕೊಂಡು ಮುಖ ನಮ್ಮನೆ ಅಬ್ಬಿ ಫಾಲ್ಸ್ ನೋಡಾಯ್ತು. ಸೊ ನೀವು ಸ್ವಲ್ಪ ಕೆಳಗಿನವರೆಗೂ ಬೈಕ್ ತಗೊಂಡು ಹೋಗ್ಬೋದು. ನಾನು ಮೇಲೆ ನಿಲ್ಲಿಸಿದೆ, ನಡು ಸ್ವಲ್ಪ ಚೆನ್ನಾಗಿಲ್ಲ ರೋಡು ಡೌನಲ್ಲಿ, ಹಂಗಾಗಿ ನಾನು ಮೇಲೆ ನಿಲ್ಲಿಸಿ ಕೆಳಗೆ ಹೋಗಿದ್ದೆ. ಮತ್ತು ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಿಮಗೆ ಕೆಳಗೆ ಹೋಗೋಕ್ಕೂ ಸ್ವಲ್ಪ ಕಷ್ಟ ಇದೆ. ಬಟ್ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಫಾಲ್ಸು. ಆಮೇಲೆ ಅಲ್ಲಿ ವ್ಯೂ ಪಾಯಿಂಟ್ ಇನ್ನೂ ಕನ್ಸ್ಟ್ರಕ್ಷನ್ ತುಂಬ ವರ್ಷದಿಂದ ನಡೀತಾನೆ ಇದೆ, ಇನ್ನೂ ನಡೀತಾ ಇದೆ ಅದು. ಇಲ್ಲಿಂದ ನಾನೀಗ ಬಿಸ್ಲಘಾಟಿಗೆ ಹೋಗ್ತಾ ಇದ್ದೀನಿ. ಬಿಸ್ಲಘಾಟ್ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಇದೇ ಥರ ಇರೋದು, ಸಣ್ಣ ಸಣ್ಣ ರೋಡ್ಗಳು. ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಬೇಕು ಬಿಸ್ಲಘಾಟಿಗೆ. ಟೈಮು 12:20 ಆಗಿದೆ, ಅಂದರೆ 1 ಗಂಟೆ ಅಷ್ಟೊತ್ತಿಗೆ ನಾನು ಬಿಸ್ಲಘಾಟ್ ಮುಟ್ತೀನಿ ಅನಿಸುತ್ತೆ. ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಹತ್ರ ಬಂದಿದ್ದೀನಿ. ಕರ್ನಾಟಕ ಅರಣ್ಯ ಇಲಾಖೆ ಮಂಗಳೂರು ವಲಯ ಹಾಸನ ವಿಭಾಗ ಅಂತ ಬೋರ್ಡ್ ನೋಡ್ಬೋದು ನೀವು. ಇದೇ ಬಿಸ್ಲೆ ವ್ಯೂ ಪಾಯಿಂಟಿಗೆ ಎಂಟ್ರೆನ್ಸ್. ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ತಗೋಬೇಕು. ಗೇಟಿಂದ ಒಳಗೆ ಬಂದು 200-300 ಮೀಟರ್ ನೀವು ನಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಓಹೋ ವ್ಯೂಗೆ ವೇಟ್ ಮಾಡಿ ಗಾಯ್ಸ್. ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ವ್ಯೂ ಟವರ್ ಹತ್ರ ಹೋಗಿ ತೋರಿಸ್ತೀನಿ. ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಜನ ಇದ್ದಾರೆ. ನೀವು ಯಾರಾದರೂ ಪ್ಲಾನ್ ಮಾಡೋರಿದ್ರೆ ವೀಕೆಂಡ್ನ ಅವಾಯ್ಡ್ ಮಾಡಿ, ವೀಕ್ ಡೇಸಲ್ಲಿ ಬನ್ನಿ. ವ್ಯೂ ಪಾಯಿಂಟ್ ಹತ್ರ ಅಂತೂ ಫುಲ್ ಜನ ಇದ್ದಾರೆ. ವ್ಯೂ ನೋಡ್ಬೋದು ನೀವು ಯಾವ ತರ ಇದೆ ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಗುಡ್ಡದ ಟಾಪ್ಗೂ ಮೋಡ ತುಂಬಿಕೊಂಡಿದೆ. ಸೊ ಈ ತರ ಒಂದು ಒಳ್ಳೆ ವ್ಯೂ ನೋಡಿ ಯಾರು ಜನ ಇಲ್ಲಿಂದ ಹೋಗಕ್ಕೆ ರೆಡಿ ಇಲ್ಲ. ಫೋಟೋ ತಗೊಳ್ಳೋರಂತೂ ಮುಗಿಸ್ತಾನೆ ಇಲ್ಲ. ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ವೀಕ್ ಡೇಸ್ ಅಲ್ಲಿ ಬನ್ನಿ. ವೀಕೆಂಡ್ ಅಲ್ಲಿ ಬಂದ್ರೆ ಫೋಟೋನು ತಗೊಳಕ್ಕಾಗಲ್ಲ, ಅಷ್ಟು ಜನ ಇದಾರೆ ಇಲ್ಲಿ ಮಾತ್ರ. A few minutes later. ಬಿಸ್ಲೆ ವ್ಯೂ ಪಾಯಿಂಟ್ ನೋಡಿದ್ವಿ, ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ವ್ಯೂ. ಸೊ ಮಳೆನೂ ಇರಲಿಲ್ಲ, ಹಂಗಾಗಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ವಾಪಸ್ಸು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಆನ್ ದ ವೇ ನಿಮಗೊಂದು ರಿಡ್ಜ್ ಪಾಯಿಂಟ್ ಸಿಗುತ್ತೆ, ಅದೊಂದು ರಿಡ್ಜ್ ಪಾಯಿಂಟ್ ಒಂದು ತೋರಿಸ್ತೀನಿ. ಈ ರಿಡ್ಜ್ ಪಾಯಿಂಟ್ ಲೆಫ್ಟ್ ಸೈಡ್ ಬೀಳೋ ಮಳೆ ನೀರು ಕುಮಾರಧಾರ ನದಿ ಸೇರಿ ಅಲ್ಲಿಂದ ನೇತ್ರಾವತಿ ನದಿ ಸೇರ್ಕೊಂಡು ಅರೇಬಿಯನ್ ಸಮುದ್ರ ಸೇರುತ್ತಂತೆ. ಅದೇ ರೈಟ್ ಸೈಡ್ ಬೀಳೋ ಮಳೆ ನೀರು ಹೇಮಾವತಿ ನದಿ ಸೇರಿ ಅಲ್ಲಿಂದ ಕಾವೇರಿ ನದಿ ಸೇರ್ಕೊಂಡು ಬೇ ಆಫ್ ಬೆಂಗಾಲ್ ಸೇರ್ಕೊಳ್ಳುತ್ತಂತೆ. ಟೈಮ್ 1:15 ಈಗ ರಿಡ್ಜ್ ಪಾಯಿಂಟ್ ಎಲ್ಲ ನೋಡಿ ವಾಪಸ್ ಬೆಂಗಳೂರಿಗೆ ಹೋಗೋ ಟೈಮು. ಇಲ್ಲಿಗೆ ನಮ್ಮದು ಸಕಲೇಶ್ಪುರ ಟ್ರಿಪ್ ಮುಗಿತಾ ಇದೆ. ಡೇ 1 ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋನು ಚೆಕ್ಔಟ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.